ಕನ್ಫ್ಯೂಷನ್ ಮಾಡೋದು ಕರೆಕ್ಟ್ ಅಲ್ಲ. ನೋಡಿ ಕ್ಲಾರಿಟಿ ಕೊಡ್ತೀರಿ ಏನಂತ. ಶುಗರ್ ಪೇಷಂಟ್ ಇದ್ದಾರೆ ಸರ್, ನೋಡಿ ಸರ್, ಶುಗರು ಒಂದ್ಸರಿ ಬಂದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ ತಗೊಳ್ಳೇಬೇಕು. ಕರೆಕ್ಟ್ ಅಲ್ಲ ಸರ್? ಸರ್ ಇದಕ್ಕೆ ಏನಾದರೂ ಶಾಶ್ವತ ಪರಿಹಾರ ಇದೆಯಾ ಸರ್? ಶುಗರ್ ಬಂದಿದ್ದು ನಮ್ಮ ಊಟದಿಂದ. ಕರೆಕ್ಟ್ ಅಲ್ಲ ಸರ್? ಊಟದಿಂದನೇ ಹೋಗ್ಲಾಡಿಸ್ಬೇಕು ಸರ್. ಶುಗರ್ ಬಂದಿದೆ ಸರ್, ಎಂದೆಂದಕ್ಕೂ ವೈರಸ್ಗಳಿಗೆ, ಕೊರೋನಾ, ಕೋವಿಡ್ ಅಂತವ್ರಿಗೆ ಔಷಧಿ ಕಂಡುಹಿಡಿದ್ರು, ಶುಗರ್ಗೆ ಹಿಡಿಯೋಕ್ಕೆ ಆಗ್ತಾರೆ. ಯಾಕೆಂದ್ರೆ ಸರ್ ಅದು ಡಿಸಾರ್ಡರ್ ಸರ್, ಡಿಸೀಸಸ್ ಅಂದ್ರೆ ನಾವು ತಿನ್ನೋ ಆಹಾರದಿಂದ ಬಂದಿರೋದು. ನಾವು ವ್ಯಾಯಾಮ ಇಲ್ಲ, ಎಕ್ಸರ್ಸೈಸ್ ಇಲ್ಲ, ಕೊಲೆಸ್ಟ್ರಾಲ್ ಇರ್ತಕ್ಕಂಥ ಆಯಿಲ್ ಫುಡ್ನ ತಿಂತಾ ಇದ್ದೀವಿ. ಅದೆಲ್ಲ ಇವತ್ತು 1 ಲೀಟ್ರ್ ಎಣ್ಣೆ ಬರಬೇಕು ಅಂದ್ರೆ 4 kg ಕಡಲೆ ಬೀಜ ಹಾಕಬೇಕು. 4 kg ಕಡಲೆ ಬೀಜಕ್ಕೆ 100 ರೂಪಾಯಿಗೆ 1 kg, ಅದು 4 kgಗೆ 400 ರೂಪಾಯಿ ಆಯಿತು. 400 ರೂಪಾಯಿ ಫ್ಯಾಕ್ಟ್ರಿ ಮಾಡೋದು ಮುಂದೆ 50 ರೂಪಾಯಿ, 450 ರೂಪಾಯಿ ಅನ್ಕೊಳ್ಳಿ. ಇವತ್ತು ಮಾರ್ಕೆಟಲ್ಲಿ ಎಣ್ಣೆ ಎಷ್ಟು ರೂಪಾಯಿ ಸಿಗ್ತಿದೆ ಸರ್? ನಮಗೆ 120 ಸರ್. ಹಾಗಾದ್ರೆ ಮತ್ತೆ 400 ರೂಪಾಯಿ ಖರ್ಚು ಬರ್ತಿದೆ, 120 ರೂಪಾಯಿ ಹೆಂಗ್ ಕೊಡ್ತಾ ಇದ್ದೇನೆ ಸರ್? ಸರ್ ವೈಟ್ ಕೆರೋಸಿನ್ ಮಿಕ್ಸ್ ಮಾಡ್ತಿದ್ದಾನೆ, ಹತ್ತಿ ಕಾಳದ ಬೀಜದ ಎಣ್ಣೆ ಮಿಕ್ಸ್ ಮಾಡ್ತಿದ್ದಾನೆ. ಕರೆಕ್ಟ್? ಸೊ ಇದೆಲ್ಲ ಮಿಕ್ಸ್ ಮಾಡೋದ್ರಿಂದ ನಮ್ಗೆ ಏನಾಗ್ತಿದೆ, ಬಾಡಿಯಲ್ಲಿ ಕೊಲೆಸ್ಟ್ರಾಲ್ ಭಾಳ ಆಗ್ತಿದೆ. ಟ್ರೈಗ್ಲಿಸರೈಡ್ಸ್ ಅಂತೇಳಿ ರಕ್ತನಾಳದಲ್ಲಿ ಕೊಬ್ಬು ಅಂತ ಭಾಳ ಆಗ್ತಿದೆ ಸರ್. ಅದಕ್ಕೆ ಶುಗರ್ ನಮಗೆ ಚಿಕ್ಕ ಚಿಕ್ಕ ವಯಸ್ಸಿಗೆ ಬರ್ತಾ ಇದೆ ಸರ್. ಕರೆಕ್ಟ್ ಅಲ್ಲ ಸರ್? ನಮ್ಮ ಕಂಪ್ನಿಲಿ ಇರ್ತಕ್ಕಂಥ ಡಯಾಬಕಾಪ್ ಏನಿದೆ, ಈ ಡಯಾಬಕಾಪ್ ಹಂಗೆ ಬರ್ಕೊಂಡಿರ್ಬೇಕಿದೆ. ಡಯಾಬಕಾಪು ಶುಗರ್ನ, ಫ್ಲಕ್ಚುಯೇಷನ್ ಶುಗರ್ನ ನಾರ್ಮಲ್ ಮಾಡುತ್ತೆ. ಊಟಕ್ಕಿಂತ ಮುಂಚೆ, ಊಟ ಆದ್ಮೇಲೆ ಏನು ಶುಗರ್ ಇದೆ ಸರ್, ಇದನ್ನ ನಾರ್ಮಲ್ಗೆ ತರುತ್ತೆ 21 days ಅಲ್ಲಿ. ಸರಿನಾ? 3 ತಿಂಗಳು ಯಾರು ಯೂಸ್ ಮಾಡ್ತಾರೆ, ಈ ಶುಗರ್ ಏನಿದೆ 500 mg, 500, 300, 400 ಇದೆ, ಇದು ನಾರ್ಮಲ್ಗೆ ಬರುತ್ತೆ ಸರ್. ಬಂದಿರ್ತಕ್ಕಂಥ ವಿಡಿಯೋಸ್ ನೋಡಿ ಸರ್. ಇವರಿಗೆ ಸಿದ್ಧಲಿಂಗ ಅಂತ ಇವ್ರಿಗೆ ಬರುತ್ತೆ, ಆಯ್ತಾ? ಅಂತ ತೋರಿಸ್ಬೋದಾ? ಸರಿನಾ? ಇದೇನಾಯ್ತು, ಇದು ಕ್ಲಾರಿಟಿ. ಕರೆಕ್ಟಾ ಸರ್? ನಮ್ಮ ಪ್ರಾಡಕ್ಟ್ನ ನೀವು 3 ತಿಂಗಳು ಯೂಸ್ ಮಾಡಿದ್ರೆ ನೋನಿ ಕೊಡ್ತೀವಿ, ಜೊತೆಗೆ 2 ತಿಂಗಳು ನೋನಿ ಆ್ಯಡ್ ಮಾಡ್ತೀವಿ, 3 ತಿಂಗಳು ಕಾರ್ಡಿಯಕ್ ಕಪ್ ಆ್ಯಡ್ ಮಾಡ್ತೀವಿ, 4 ತಿಂಗಳು ಏನು ಮಾಡ್ತೀವಿ, ನಿಮಗೆ ಪ್ಯಾಂಕ್ರಿಯಾಸ್ ಚೆನ್ನಾಗಿ ವರ್ಕ್ ಮಾಡಲಿಕ್ಕೆ ನೋನಿ ಲಿವರ್ ಕಪ್ನ ಆ್ಯಡ್ ಮಾಡ್ಕೊಡ್ತೀವಿ. ಆಯ್ತಾ? ಇದೆಲ್ಲ ನಿಮಗೆ ಡೇವ್ ಕಪ್ಪಲ್ಲಿ ಹೇಳ್ತೀವಿ. ಸರಿನಾ? ಈ ಥರ ಹೇಳಿ ಕ್ಲಾರಿಟಿ ಕೊಡ್ತೀವಿ. ಅವ್ನು ಹೇಳ್ತಾನೆ, ಅಯ್ಯೋ ಡಾಕ್ಟರ್ ಕೈಲಿ ಆಗಿಲ್ಲ, ನಿಮಗೆ ಹಾಂ ಅಯ್ಯೋ ಎಂತೆಂಥವೋ ನೋಡಿದ್ವಿ ಟಿವಿಗೆಲ್ಲ ತರಿಸಿ. ಹಾಂ ನಿಮ್ದೇನು ಆಗ್ಬಿಡುತ್ತಾ? ಅಯ್ಯೋ ಇಂಥ ಕಂಪ್ನಿ ನೋಡ್ಬಿಟ್ವಿ, ಅಯ್ಯೋ ಅವ್ರು ಯಾರೋ ಬಂದ್ರು ಕೊಡಿದ್ರು ಅಂದ್ರು, ಇವಾಗ ಕೊಡಿದ್ರು ಅಂದ್ರು. ಕರೆಕ್ಟ್? ಅವಾಗ ಇನ್ನೂ ಕ್ಲಾರಿಟಿ ಕೊಡೋದು. ನೋಡಿ ಸರ್, ನಮ್ದೆಲ್ಲ ಆಯುರ್ವೇದ ಸರ್. ನಮ್ಮ ಡಯಾಬಕಾಪಲ್ಲಿ ಏನು ಹಾಕಿದ್ದಾರೆ? ಹಾಗಲಕಾಯಿ, ಅಶ್ವಗಂಧ, ಇಲಾಯಿ, ಮೇಥಿ, ನೆರಳೆಹಣ್ಣು, ಈ ಥರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರ್ತಕ್ಕಂಥ ಜ್ಯೂಸ್ ಸರ್. ಇದು ಯಾವುದೂ ಸೈಡ್ ಎಫೆಕ್ಟ್ ಇರೋದಿಲ್ಲ ಸರ್. ಇದು ನೀವು ತಿಂತೀರಲ್ಲ ಸರ್, ಹಾಗಲಕಾಯಿ ಒಳ್ಳೆಯದಲ್ಲ ಸರ್. ಸರ್ ಗಿಲಾಯಿ ಒಳ್ಳೆಯದಲ್ಲ ಸರ್. ಸರ್ ಅಮೃತ ಬಳ್ಳಿ ತಿನ್ನೋದ್ರಿಂದ ಶುಗರ್ ನಾರ್ಮಲ್ ಅಂತ ಹೇಳ್ತಾರೆ. ಅಶ್ವಗಂಧ ಒಳ್ಳೆಯದಲ್ಲ ಸರ್. ಸರ್ ಮೇಥಿ ಒಳ್ಳೆಯದಲ್ಲ ಸರ್. ನೇರಳೆ ಒಳ್ಳೆಯದಲ್ಲ ಸರ್. ಶುಗರ್ಗೆ ಅಂತ ನಾವು ಫ್ರೈ ಮಾಡಿ ತಿಂತೀವಲ್ಲ ಸರ್. ಸರ್ ಇದು ದಿನನಿತ್ಯ ತಿನ್ನಕ್ಕಾಗಲ್ಲ ಅಂತ ಹೇಳಿ ನಮ್ಮ ಕಂಪ್ನಿ ಏನು ಮಾಡಿದೆ, ರೆಡಿಮೇಡ್ ಆಗಿ ಕೊಟ್ಟಿದೆ ಸರ್. ಜೊತೆಗೆ ಏನು ಗೊತ್ತು, ಆಯುಷ್ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಆಗಿದೆ ಸರ್. ಸರ್ ಮಾರ್ಕೆಟಲ್ಲಿ ಬಹಳಷ್ಟು ಕಂಪ್ನಿಗಳು ಪ್ರಾಡಕ್ಟ್ ಇದೆ ಸರ್ ಶುಗರ್ಗೆ ಅಂತ, ಬಟ್ ಆಯುಷ್ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಆಗಿಲ್ಲ ಸರ್. ಸರ್ ಮೋದಿಜಿ ಬಂದ್ಮೇಲೆ ಒಂದು ರೂಲ್ಸ್ ತಂದ್ರು ಸರ್, ಯಾವ ಪ್ರಾಡಕ್ಟ್ ಆಯುಷ್ ಡಿಪಾರ್ಟ್ಮೆಂಟ್ ಸರ್ಟಿಫೈಡ್ ಆಗಿದೆ ಅದು ಪ್ಯೂರ್ ಆಯುರ್ವೇದ. ಸರ್ ಮೊದಲೇ ಏನಾಯ್ತು, ಕುಟ್ಟಿ, ನೂರಿ, ಯುನಾನಿ, ಸಿದ್ಧ, ಯೋಗ ಅಂತ ಹೇಳಿ ಮತ್ತೆ ಹೇಳಿ ಪ್ರಾಡಕ್ಟ್ ಕೊಡ್ತಿದ್ರು ಸರ್ ಆಯುರ್ವೇದ. ಈಗ ಕಾನ್ಸಂಟ್ರೇಟ್ ರೂಪದಲ್ಲಿ ಬರ್ತಾ ಇದೆ ಸರ್. ಕರೆಕ್ಟಾ ಅಂತ ನೀವು ಕ್ಲಾರಿಟಿ ಕೊಡ್ತೀರ ಸರ್. ಅವ್ರು ಕೊನೆಗೂ ಒಪ್ಪಲ್ಲ, ಕೊನೆಗೂ ತಗೊಳ್ಳಲ್ಲ. ಅವಾಗ ಹೆಂಗೆ ಕನ್ಫ್ಯೂಸ್ ಮಾಡೋದು ನೋಡಿ ಸರ್. ನಾನು ಯಾಕೆ ಇಷ್ಟೊತ್ತು ನಿಮಗೆ 1 hour ಕುತ್ಕೊಂಡು ನಿಮ್ಗೆ ಹೇಳಿದ್ರೆ ಸರ್, ಕರಡು ಚುಮ್ಮು ಅನ್ನುತ್ತೆ ಸರ್. ನಮ್ಮ ಮನೆ ಪಕ್ಕ, ನಿಮ್ಮ ಮನೆ ಪಕ್ಕ ಅಲ್ಲ, ಕತೆ ಕಟ್ಟಬೇಕು. ಮನೆ ಪಕ್ಕ ಸರ್. ನಾನು ಈ ಕಂಪ್ನಿಗೆ ಬಂದು 1.5 ವರ್ಷ ಆಯಿತು ಸರ್. ಅವತ್ತೇ ಹೇಳಿದೆ ಸರ್, ಶುಗರ್ ಇನ್ನೂ ಬರೀ 300-400 ಇತ್ತು ನೋಡು ತಗೋ ಅಂತ. ಅವ್ನು ನೆಗ್ಲೆಕ್ಟ್ ಮಾಡಿದೆ ಸರ್. ನಾನು ಯಾಕಂದ್ರೆ ನಾವು ಪಕ್ಕದ ಮನೆಯಲ್ಲ ಸರ್, ಇತ್ತು ಗಿಡ ಬದ್ದಲ್ಲ ಅಂತಾರೆ. ಕರೆಕ್ಟ್ ಅಲ್ಲ ಸರ್? ನಾನು ಹೇಳಿದೆ ಸರ್, ನಂಬಲಿಲ್ಲ ಸರ್. ಇವತ್ತು ಪರಿಸ್ಥಿತಿ ಅಲ್ವಾ ಸರ್, ಇನ್ಸುಲಿನ್ ತಗೊಂತಿದ್ದಾನೆ ಸರ್. ಮೊನ್ನೆ ಬೇರೆ ಹಿಂಗೆ ಎಳ್ಕೊಂಡು ಮನೆ ಹತ್ರ ಬಿದ್ದ ಸರ್. ಆ ಬಿದ್ದಿದ್ದಷ್ಟಕ್ಕೆ ಸರ್ 4 ಬೆರಳು ತೆಗೆದುಬಿಟ್ರು ಸರ್. ಆಮೇಲೆ ಸರ್ ಇನ್ನೂ ಒಂದು ಸ್ವಲ್ಪ ದಿವಸ ಆಯಿತು ಸರ್, ನಾನು ನೋಡ್ತಾ ಇದ್ದೆ, ಹೇಳಿದೆ, ಕೇಳಲಿಲ್ಲ. ಈಗ ಅದು ತಗೊಳ್ಳೋ ಅಂತ ಕೇಳಿದೆ ಸರ್, ಅವಾಗೂ ತಗೊಂಡಿಲ್ಲ. ಮೊನ್ನೆ ಸರ್ ಲಾಸ್ಟ್ ಫೈನಲ್ಲು ಡಯಾಲಿಸಿಸ್ ಹೋಗೋಣ ಸರ್. ಸರ್ ನೋವಾಗುತ್ತೆ ಸರ್, ಯಾರು ಹೇಳಿದ್ರಿ ಸರ್? ಸರ್ ಮನುಷ್ಯನಿಗೆ ಹೆಲ್ಪ್ ಮಾಡ್ತಾರೆ ಸರ್, ಹೌದಲ್ಲ ಸರ್? ನಾನು ಹೇಳಿ ಕೇಳಂತಲ್ಲ ಸರ್, ಎಲ್ಲ ಒಂದು ಕಡೆ ಭಗವಂತ ನನಗೆ ಪ್ರಾಡಕ್ಟ್ ಕೊಟ್ಟಿದ್ದ. ಅವತ್ತೊಂದು ಸ್ವಲ್ಪ ಸಮಾಧಾನದ ಕೇಳಿ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದರೆ ಚೆನ್ನಾಗಿರ್ತಿದ್ದ ಸರ್. ಇವತ್ತು ಸರ್ ನಾವು ಮನೆ ಕಡೆ ತಲೆ ಹಾಕೊಂಡು ಮುಗಿಸ್ಬಲ್ಲ ಸರ್. ಸರ್ ಎಷ್ಟು ದುಃಖ ಆಗ್ತಿದೆ ಅಂದರೆ ಸರ್, ಇಲ್ಲಿ ಸರ್
ಇದ್ರ ಮೇಲೆ ನಾನು ಏನು ಹೇಳೋಕ್ಕಾಗಲ್ಲ ಸರ್, ಯಾಕಂದ್ರೆ ನಾನೇನೋ ನೋಡಿ ಸರ್ ನಮ್ಮ ಪ್ರಾಡಕ್ಟ್ನ ಮಾರಕ್ಕೆ ಬಂದಿಲ್ಲ. ನಾನು ಇದು ತಗೊಳ್ಳಿ ಸರ್, ನನ್ನ ಕಂಪ್ನಿ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾನು ಬಂದಿದ್ದೀನಿ ಸರ್. ನನ್ನ ಕಂಪ್ನಿ ಹೇಳಿದ್ರು ಗೊತ್ತಾ ಸರ್, ಹೆಲ್ತ್ ಅವೇರ್ನೆಸ್ ಕೊಡಬೇಕು ಅಂತ ನಮ್ಮ ಕಂಪ್ನಿ ಉದ್ದೇಶ ಸರ್. ಜನಗಳಿಗೆ ಬಿಸ್ನೆಸ್ ಕೊಡಿರಿ, ಈ ಥರ ಆಯುರ್ವೇದ ಬಳಸ್ರಿ, ಇದು ನಮ್ಮ ಕರ್ತವ್ಯ ಸರ್. ಸರ್ ನನಗೆ ಈಗ 22 ಲಕ್ಷ ಬರುತ್ತೆ ಸರ್, ನನಗೆ ಈಗ ಡೈಮಂಡ್ ಹಾಕ್ತಿದ್ದೀನಿ. ನಾನು ಈ ಥರ ಬಂದು ನೀವು ಭೇಟಿಯಾಗಿ ಹೇಳೋದು ಅವಶ್ಯಕತೆ ಇಲ್ಲ ಸರ್. ನನಗೇನೋ ನಿಮ್ಮ ಮಾವನ ಫ್ರೆಂಡ್ ಅಂತೆ, ನನ್ನ ಫ್ರೆಂಡ್ ಹೇಳಿದೆ ನಮ್ಮ ಮಾವ ಅಂತ, ಅದಕ್ಕೆ ಬಂದೆ ಸರ್. ನಮ್ಮ ಮಾವ, ನಮ್ಮ ಫ್ರೆಂಡ್ ಅವ್ರ ಮಾವ ಅಂತ ಬಂದೆ ಸರ್. ಸರ್ ಎಲ್ಲ ಕೋಟಿ ಕಳಿತೀರಾ ನೋಡಿ ಸರ್, ನಾನೇನು ಹೇಳೋಕ್ಕಾಗಲ್ಲ, ಹೌದಲ್ಲ ಸರ್. 25-30 ವರ್ಷ ಶುಗರ್ ಬಂದವ್ರಿಗೆ 25 ವರ್ಷ 30 ವರ್ಷ ಆದ್ಮೇಲೆ ನಾರ್ಮಲ್ ಸರ್ ಗ್ಯಾಂಗ್ರೀನ್ ಆಗೋದು, ಡಯಾಲಿಸಿಸ್ ಬರೋದು ಸರ್. ನಮ್ಮ ಪ್ರಾಡಕ್ಟ್ ಕುಡಿದವರು ಇವತ್ತು ಟ್ಯಾಬ್ಲೆಟು ಬಿಟ್ಟಿದ್ದಾರೆ, ನಮ್ಮ ಜ್ಯೂಸು ಬಿಟ್ಟಿದ್ದಾರೆ. ಓಕೆ ಸರ್, ಇರಲಿ. ಶುಗರ್ ಪೇಷಂಟ್ ಆ ವ್ಯಕ್ತಿ ರಾತ್ರಿ ನನ್ನ ಮಗ ಓಡಾಡ್ಬಿಟ್ಟು ಮಕ್ಕಳ ಮೇಲೆ ಗಾಳಿ ಬರೋ ಹೋದ ಈ ಗಾಡಿನೂ ಕೊಟ್ರಿ ಅವ್ನು ನಾನು ಖಂಡಿತವಾಗ್ಲೂ ನಾಳೆ ಫೋನ್ ಮಾಡ್ತೀನಿ. ಕರೆಕ್ಟ್ ಅಲ್ಲ ನೋಡಿ, ಇದು ಮಾರ್ಕೆಟ್ ಅಲ್ಲಿ ಬೇಕಿದು ಎಮೋಷನಲ್ ಸೇಲ್ ಅಂತ ಕರೀತಾರೆ. ಲಾಸ್ಟಿಗೆ ಗೊತ್ತಾ ಹೋಗಿದೀವಿ, ಯಾಕಂದ್ರೆ 30 ಕಿಲೋಮೀಟರ್ ಹೋಗಿರ್ತೀವಿ, ಪೆಟ್ರೋಲ್ ಡೀಸೆಲ್ ಹಾಕಿರ್ತೀವಿ, ಕರೆಕ್ಟಲ್ಲ, ಕಷ್ಟಪಟ್ಟು ಗಂಟು ನಡ್ಕೊಂಡು ಮಾತಾಡಿರ್ತೀವಿ. ಒಳ್ಳೆ ನಮಗೆ ಗೊತ್ತಿದೆ ನಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ, ನಮಗೆ ಗೊತ್ತಿದೆ ನಾವು ಒಳ್ಳೇದು ಮಾಡಕ್ಕೆ ಹೋಗಿದ್ದೀವಿ. ನೋಡಿ ಮೈ ಫ್ರೆಂಡ್ಸ್, ನಮ್ಮ ಕಂಪ್ನಿ ಖಂಡಿತವಾಗ್ಲೂ ಮಾತಾಡ್ತೀನಿ, ನಾವು ಎದೆ ಮುಟ್ಕೊಂಡು ನಾವು ಶಬಾಶ್ರೀ ಕೊಡ್ಬೇಕು. ಯಾಕಂದ್ರೆ ನಾವು ನಾನು ಜನಕ್ಕೆ ಒಳ್ಳೇದು ಮಾಡಿ ಸಂಪಾದನೆ ಮಾಡ್ತೀವಿ, ಯಾರ ಜೊತೆ ಕತ್ರಿ ಅದು ಹಿಂಸೆ ಇದೆ ಕರೆಕ್ಟಲ್ಲ. ಯಾಕೆ ತಯಾರು ಬರ್ತೀರಾ? ಬಂದ್ರೆ ನೆಕ್ಸ್ಟು ಇಲ್ಲ ನೆಕ್ಸ್ಟ್ ಮನೆಗೆ ಹೋಗಿ ಖಂಡಿತವಾಗ್ಲೂ ಯೋಚನೆ ಮಾಡಿ ಬರ್ತಾನೆ ಕರೆಕ್ಟ್. ಇದು ಒಂದು ಕ್ಲಾರಿಟಿ. ಇನ್ನೊಂದು ಪ್ರಾಡಕ್ಟ್ ಕೊಡೋಕೆ ಹೋಗ್ತಿರಲ್ಲ, ಪ್ರಾಡಕ್ಟ್ ಕೊಡೋಕೆ ಹೋದಾಗ ಈಗ ನಮ್ಗೆ ಯಾರೋ ಅಕ್ಕನ ಗಂಡ ಅನ್ಕೊಳ್ಳಿ ಉದಾಹರಣೆ, ಯಾಕಂದ್ರೆ ನಾವು ಫಸ್ಟ್ ಹೋಗೋದೇ ರಿಲೇಷನ್ ಲಿಸ್ಟ್. ನಿಮ್ಗೆ ಅದು ಲಿಸ್ಟ್ ಮಾಡೋದು ನೆಕ್ಸ್ಟ್ ಹೇಳ್ಕೊಡ್ತಾರೆ ಸಬ್ಜೆಕ್ಟ್. ನಾನು ಅದಕ್ಕೆ ಹೋದ್ರೆ ಟೈಮು ಅದಕ್ಕೆ ಹೋಗುತ್ತೆ ಆಯ್ತಾ. ಹೋಗಿರ್ತೀರ ಅತ್ತೆ ಯಾರೋ ಮಾವ ಅಕ್ಕನ ಗಂಡ ಸರಿನಾ. ನಾವು ಏನು ಮಾಡ್ತೀವಿ, ಆ ಮಾವನಿಗೆ ಶುಗರ್ ಐತಿ ಉದಾಹರಣೆ, ನಾವು ಪ್ರಾಡಕ್ಟ್ ಕೊಡೋಕೆ ಹೋಗ್ತೀವಿ. ಪ್ರಾಡಕ್ಟ್ ಕೊಟ್ಟಕ್ಕೆ ಹೋದಾಗ ಮಾವನಿಗೆ ಏನು ಗೊತ್ತು, ಜಿಬ್ಬಣ ಮಾವ ದುಡ್ಡು ಭಿಕ್ಷಲ್ಲ. ನಾವಿಲ್ಲಿ ಹೋಗಿ ಅದರಲ್ಲಿ ಏನು ಗೊತ್ತಾ, ನೀವು ಯಾರಿಗೂ ಫಸ್ಟ್ ಪ್ರಾಡಕ್ಟ್ ಕೊಡೋಕೆ ಹೋಗ್ತಿರಲ್ಲ, ಸ್ವಲ್ಪ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್ ಜಂಪ್ ಆಗೋದು ನಿಮ್ಗೆ ಯಾರಿಗೂ ಗೊತ್ತಿರಲಿ ಕಂಪ್ನಿ ಕೆಲಸ ಮಾಡ್ತೀರಿ ನೀವು ಅಂತ ಕರೆಕ್ಟಾ. ನೀವು ಯಾರಿಗೂ ಪ್ರಾಡಕ್ಟ್ ಕೊಡೋಕೆ ಹೋದಾಗ ಮಾವ ಎಲ್ಲ ಹೇಳ್ತೀರಾ, ಓಕೆ ಡನ್ ಆಯಿತು. ಮಾವ ಮಾಡ್ತಾನೆ, ನಾಳೆ ನಡೆದು ಕೊಡ್ತೀನಿ ಬಿಟ್ಟು ದುಡ್ಡು ಅಂತಾನೆ. ಖಂಡಿತವಾಗ್ಲೂ ಉದ್ರೆ ಕೊಟ್ಟರೆ ರಿಸಲ್ಟ್ ಬರಲ್ಲ. ಬರೀಕೊಂಡ್ಬಿಡಿದ್ನ ರಿಸಲ್ಟ್ ಯಾಕೆ ಬರಲ್ಲ ಗೊತ್ತಾ, ದುಡ್ಡು ಕೊಡ್ಬೇಕಂತ ಹೇಳಿ ಬರಲ್ಲ. ಜನ ದುಡ್ಡು ಕೊಡ್ಬೇಕಂತ ಹೇಳಿ ಸಿಂಪಲ್ ಆಗಿ ಕಳಿಸ್ಬಿಡ್ತಾರೆ. ನಿಮಗೆ ಹೇಳೋದು ಗೊತ್ತಾ, ಒಂದು ಕೇಳಕ್ಕೂ ಮನಸ್ಸು ಬರಲ್ಲ. ಅವ ಇನ್ನೊಂದು ಗೊತ್ತಾ, ಅದ್ಯಾವ್ದು ಕೊಟ್ಟಿದ್ದಲ್ಲ ಜ್ವರ ಬಂದು 3 ದಿವಸ ಮಾತ್ರ ಮುಗಿದ ನೀವು ಫೋನೇ ತಪ್ಪಲ್ಲ. ಅದಕ್ಕೆ ಯಾಕೆ ಉತ್ತರ ಕೊಡ್ತೀರ? ಬಂಡವಾಳ ನಿಮ್ದು ಬಾಕಿ ಮಾಡಿ ತಾಳಿ ಓಡೆ ಅಡ ಇಟ್ಟು ಎಲ್ಲೆಲ್ಲೋ ರೆಡಿ ಮಾಡ್ಕೊಂಡು ಕಷ್ಟಪಟ್ಟು ರೆಡಿ ಮಾಡ್ಕೊಂಡಿರ್ತೀರ, ಕಷ್ಟಪಟ್ಟು ಮಾಡ್ಕೊಂಡಿರ್ತೀರ. ನೀವು ಯಾಕೆ ಉತ್ತರ ಕೊಡ್ತೀರಾ? ಉತ್ತರ ಕೊಡೋಕೆ ಹೋಗ್ಬಿಡಿ, ಸಾಲ ಕೊಡ್ಬೇಡಿ, ಕಳ್ಕೊಬೇಡಿ ಆಯ್ತಾ. ನೋಡಿ ಶುಗರ್ ಪೇಷಂಟ್ ಕರೆಕ್ಟಾ, ಮಾವನಿಗೆ ತಗೊಳಕ್ಕೆ ಇಷ್ಟ ಇಲ್ಲ, ಯಾಕಂದ್ರೆ ದುಡ್ಡಿಲ್ಲ, ಜಿಪ್ಪಣ ಸ್ವಲ್ಪ ದುಡ್ಡಿದ್ರು ಖರ್ಚು ಮಾಡೋಕ್ಕೆ ಯೋಚನೆ ಮಾಡ್ತಾನೆ. ಅವನು ಹೆಂಗ್ ಟ್ಯಾಕಲ್ ಮಾಡ್ಬೇಕು ಗೊತ್ತಾ, ಯಾವತ್ತು ಮಾವನಿಗೆ ಒಬ್ಬನಿಗೆ ಮಾತಾಡಬಾರ್ದು, ಅಕ್ಕನೂ ಕೂರಿಸಿರ್ಬೇಕು ಆಯ್ತಾ. ಅಕ್ಕನಿಗೆ ಸರಿ ಮಾವು ತಗೊಳಕ್ಕೆ ಇಷ್ಟ ಇಲ್ವಾ, ಅಕ್ಕ ನೀರು ಕುಡಿಯೋಕ್ಕೆ, ಅಕ್ಕ ನೀರು ಕೊಡು ಅಂತೇಳಿ ಇಸ್ಕೊಂಡು ನೀರು ಕುಡಿಯೋಕೆ ಹೋಗಿ ಅಕ್ಕನಿಗೆ ಹೇಳ್ಬೇಕು. ಅವರು ಮಾವ ಏನು ಹೇಳಿದ್ರು ಅಂತಿಲ್ಲ ನೋಡು, ಭಾಳ ಜನ ಆಗ್ಬಿಟ್ಟೈತೆ ಆಯ್ತಾ. ಆಮೇಲೆ ಗೊತ್ತಾ, ಇನ್ನೊಂದು ಹೇಳ್ಬೋದು ನೀವು, ಅಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಬೋಣಿಗೆ, ನಾನು ನಮ್ಮ ಅಕ್ಕನ ತೆಗೆ ಬೋಣಿ ಮಾಡ್ಸ್ಕೊಂಡು ಹೋಗ್ಬೇಕು ಅಂತ ಬರ್ತೀನಿ. ಸಿಂಪಲ್ ಆಗಿ ಹೇಳ್ದ ಮಾವ, ನಾವು ಹೇಳ್ಬೋದು ಡೇಟಿಗೆ ಮಾವ ಬೋಣಿ ನಿನ್ ಕೈ ಅವ್ನು ಚಿಕ್ಕುಣ್, ಅವ್ನು ಎಂತ ಚಿಕ್ಕುಣ ಅಂದ್ರೆ ಬಾಳ ಒಂದು ನೀರು ಹಾಕಲ್ಲ ಅವನು, ಅಂತ ಚಿಕ್ಕುಣ ಅವ್ನು ತೆಗೆ ದುಡ್ಡು ಕಿಸಿದ ಹೆಂಗೆ ಅಂತ. ಮಾವ ನಿಂದೇ
ಬೋರ್ಡ್ಗೆ ಫಸ್ಟ್ ಬಿದ್ದು ಸ್ಟಾರ್ಟ್ ಮಾಡಿ ಮಾವ. ನನಗೇನು ಗೊತ್ತು, ಇನ್ನೊಂದೇನು ಗೊತ್ತಾ, ಮೊನ್ನೆ ಹೋಗಿದ್ದ ರೋಹಿತ್ ರೆಡ್ಡಿ ಸರ್ ಅಂತ ಅಲ್ಲಿ ಹೆಲ್ತ್ ಅವೇರ್ನೆಸ್ ಕೊಟ್ಟಿದ್ರು. ಎಂತೆಂಥವ್ರು ಚೆನ್ನಾಗಿ ಹೋಗ್ತಾರೆ ಮಾವ. ಶುಗರ್ ಪೇಷಂಟು ಟ್ಯಾಬ್ಲೆಟ್ ತಗೊಳ್ತಿಲ್ಲ, ಯೂಸ್ ಮಾಡ್ತಿಲ್ಲ. ಕರೆಕ್ಟಾ ಸರ್ ಮಾವ? ನೋಡ್ಬಿಟ್ಟು ನಾನು ಫುಲ್ಲು ಇದಾಗಿ ನಾನು ಫಸ್ಟ್ ಕೊಟ್ಟರೆ ನಮ್ಮ ಮಾವನ್ಗೆ ಕೊಡ್ಬೇಕು. ನಾನು ನೀನು ಚೆನ್ನಾಗಿರ್ಬೇಕು ಮಾವ. ಆದ್ರೆ ಮಾವ ನಿನಗೆ ಹುಡುಗಿ ಕೊಟ್ಟು ಹೋಗ್ತಿದ್ದೆ. ನನಗೇನು ಇದನ್ನು 2 ಸ್ವಲ್ಪ ದೊಡ್ಡದಲ್ಲ. ಗೋಣಿಗೆ ಮಾವ, ಗೋಣಿಗೆ ನೋಡಿ, ಅಲ್ಲಿನೂ ಪಾಯಿಂಟ್ ಸಿಗ್ತಾ ನಿಮ್ಗೊಂದು ಗೋಣಿಗೆ ಅಂತ. ಆಮೇಲೆ ಮತ್ತೆ ಯಾವ ಸ್ವಾಮಿ ಹತ್ರ ಹೋಗ್ತೀರಾ, ಸ್ವಾಮಿ ಹತ್ರ ಹೋದ್ರೆ ಗೊತ್ತು, ಸ್ವಾಮಿ ಫಸ್ಟ್ ಕೇಳಿದ್ರೆ ಪುಕ್ಷಟ್ಟಿ ಸ್ವಾಮಿ ನಿಮ್ಮ ಆಶೋದಲ್ಲಿ ಅಲ್ಲಿಟ್ಟು ಹೋಗ್ತಾರೆ ಪ್ಲಾಂಟ್ ಆಟಿ ಒಳ್ಳೇದಂತೆ ಕೊಟ್ಟಪ್ಪ. ಎಷ್ಟು ಈಸಿಯಾಗಿ ಹೇಳ್ತಾರೆ ಗೊತ್ತಾ? ಕರೆಕ್ಟಾ? ಅವಾಗ ಸ್ವಾಮಿಗೆ ಹೆಂಗೆ ಹೇಳ್ಬೇಕು, ಸ್ವಾಮಿ ನಾನು ಅವ್ರಿಗೂ ಸಿಗ್ಬೇಕು ಹೇಳ್ಬೋದು. ಹೌದಲ್ಲ, ನಿಮ್ಮ ಆಶೀರ್ವಾದದಲ್ಲಿ ಸ್ವಾಮಿ ಒಂದು ಕಾಲಿಗೆ ನಮಸ್ಕಾರ ಮಾಡಿ, ಸ್ವಾಮಿ ಬೋಣಿಗೆ ಸ್ವಾಮಿ ನಿಮ್ಮ ಹತ್ರನೇ ಬಂದಿರಿ ಅಂತ ಅವ್ರ ಹತ್ರ ಹೇಳ್ಬೋದು. ಸ್ವಾಮಿ ಈ ದುಡ್ಡು ನಾನು ಬಾಳ್ಸಲ್ಲ ಸ್ವಾಮಿ, ಈ ದುಡ್ಡನ್ನ ಸೀದಾ ತಗೊಂಡು ಟ್ರಂಕಲ್ಲಿ ಹಾಕಿಡ್ತೀನಿ, ಹಂಗೆ ಬೆಳಿಬೇಕು. ಈಗ ನೋಡಿ, ಬಿಸ್ನೆಸ್ ತೆಗೆಯೋದು ಒಂದು ಕಲೆ ರೀ, ಕಲೆ. ನಿಮ್ದೇ ಆದಂಥ ಕಲೆ ಇರ್ತದೆ, ನಂದೇ ಆದಂಥ ಕಲೆ ಇರ್ತದೆ, ಎಲ್ಲರದ್ದು ಅವ್ರದ್ದೇ ಕಲೆ ಇರ್ತದೆ. ನಾವೆಲ್ಲ ಗೊತ್ತಾ ಫೇಲ್ಯೂರ್ ಆಗೋದು? ಇವೆಲ್ಲ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ, ನಾಚಿಕೆ ನನಗೆ. ಸರ್ ಇನ್ನೊಂದು ಡೈಲಾಗು, ದೇವರನ್ನು ನೀವು ಅದು ಯಾವಾಗಲೂ ಇರ್ತೀರ, ನೀವು ದೇವ್ರ ಥರನೇ ನಮ್ಗೆ ಕರೆಕ್ಟಾ? ನೋಡಿ, ಪ್ರಾಡಕ್ಟ್ ಸೇಲ್ ಮಾಡೋದು ಬಹಳ ಈಸಿ. ನೀವು ಫಸ್ಟು ಪ್ರಾಡಕ್ಟ್ನ ಸೇಲ್ ಮಾಡ್ತಾ ಅದು ಸೇಲ್ ಅಂದ್ರೆ ನೀವು ಬರೀ ಅದರಲ್ಲೇ ಮುಳುಗಿ ಅಂತ ನಾನು ಹೇಳ್ತಿಲ್ಲ. ಸ್ಟಾರ್ಟಿಂಗ್ ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಬರೋವರೆಗೂ ಅಷ್ಟೇ. ಅದಾದ್ಮೇಲೆ ನೀವು ಬಿಸ್ನೆಸ್ಗೆ ಬನ್ನಿ, ಅದಾದ್ಮೇಲೆ ನೀವು ಪ್ಲಾನಿಂಗ್ ಬನ್ನಿ. ಅವ್ರು ಪ್ಲಾನರ್ಸ್ ಯಾರು ಹೋಗಿ ಸೇಲ್ ಮಾಡೋ ಅವಶ್ಯಕತೆ ನಿಮ್ಗೆ ಆಲ್ರೆಡಿ ಲೀಡರ್ಶಿಪ್ ಆಗಿರುತ್ತೆ, ಐಡಿಗಳು ತರ್ತಿರ್ತೀರಾ. ಕರೆಕ್ಟಾ? ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಬೆನಿಫಿಟ್ ಹೆಂಗೆ ಗೊತ್ತಾ ನಿಮಗೆ? ಗೊತ್ತಿಲ್ಲದಲ್ಲೇ ನಿಮಗೆ ಡೈಲಿ 50 SP 100 SP 200 SP ಆಗ್ತಿರುತ್ತೆ. ಪ್ರತಿ ಒಬ್ರು ನಿಮ್ ಪಕ್ಕಾ ಬೀಸ್ಟಲ್ಲಿ ಗೆಲ್ಬೇಕು ಅಂತ ಮೈಂಡ್ ಸೆಟ್ ನಿಮ್ಗೆ ಇದ್ರೆ ಮನೇಲಿ 50,000 ಪ್ರಾಡಕ್ಟ್ ಕೊಳ್ಳಿ. ಫಸ್ಟ್ ಮೈಂಡ್ ಸೆಟ್ ಇದು. 50,000 ಮನೇಲಿ ಪ್ರಾಡಕ್ಟ್ ಕೊಳ್ಳಿ, ಧೈರ್ಯ ಪಡಿ. ಎಲ್ಲೂ ಅದನ್ನು ಕೊಡಿತಾ ಕಂಪ್ನಿ ಮುಚ್ಚಿದ್ರು ಪ್ರಾಡಕ್ಟ್ ಏನಾಗೋದು. ಯಾರು ಕೊಡೋಣ, ಮಾವು ಕೊಡೋಣ, ನಾನು ಕರ್ಕೊಂಡು ಬರ್ತೀನಿ, 4 ಜನ ಸೇರಿಸಿ ಗಾಡಿ ಮಾಡ್ಕೊಟ್ಟು ಬರ್ತೀನಿ. ಕಂಪ್ನಿ ಮುಚ್ಚಿದ್ರೆ ಆಗುತ್ತಾ? ಎಲ್ಲ ನಿಮ್ಗೆ ಅಬ್ಜೆಕ್ಷನ್ ಬರ್ತದೆ. ಸರಿನಾ? ಧೈರ್ಯ ಬಂತ ಪ್ರಾಡಕ್ಟ್ ಬಗ್ಗೆ? ಓಕೆ, ನೆಕ್ಸ್ಟ್ ನಾವು ಫಾಸ್ಟ್ ಆಗಿ ಆರ್ಥೋ ಕಾಪ್. ನೋಡಿ, ಆರ್ಥೋ ಕಾಪ್ ಜ್ಯೂಸ್ನ ಯಾರಿಗೆ ಕೊಡಿ, 5 ದಿವಸ 6 ದಿವಸ ಆದ್ಮೇಲೆ ನೋವು ಭಾಳ ಆಗುತ್ತೆ. ಇದನ್ನು ನೀವು ಹೇಳ್ಬೇಕು, ಹೇಳ್ಕೊಡ್ಬೇಕು. ಆರ್ಥೋ ಕಾಪ್ ಜ್ಯೂಸ್ ಕುಡಿದ್ಮೇಲೆ ನಿಮ್ಗೆ 5 ದಿವಸ ಆದ್ಮೇಲೆ 6 ದಿವಸ ಆದ್ಮೇಲೆ ನೋವು ಭಾಳ ಆಗಿ ಕಮ್ಮಿ ಆಗುತ್ತೆ. ಗೊತ್ತಿರಲಿ, ನೀವು ಡೈಟ್ಲು ಇಂಜೆಕ್ಷನ್ ಟ್ಯಾಬ್ಲೆಟ್ ಏನಾದ್ರು ತಗೋಬಹುದು ಬೇಕಿ ನಿಮ್ಗೆ ನೋವಾಗ್ತಿದ್ರೆ ಅಂತ ಹೇಳ್ಕೊಡಿ. ಇಲ್ಲ ಹೇಳ್ದಂಗೆ ಕೊಟ್ರಿ 5 ದಿವಸ ಅವ್ರಿಗೆ ಭಾಳ ಪ್ರಾಬ್ಲಮ್ ಇರುತ್ತೆ. ಆಯ್ತಾ? ನೋವು ಭಾಳ ಆಗಿ ಕಮ್ಮಿ ಆಗುತ್ತೆ ಅಂತ ಹೇಳಿ ಕಾರ್ಟಿಲೇಜ್ ರೀಬಿಲ್ಡ್ ಆಗುತ್ತೆ, ಸ್ವಲ್ಪ ನೋವು ಬರುತ್ತೆ. ಮನುಷ್ಯನ ದೇಹದಲ್ಲಿ 206 ಜಾಯಿಂಟ್ಸ್ ಇದಾವೆ. ಎಷ್ಟು? ಮನುಷ್ಯನ ದೇಹದಲ್ಲಿ 206 ಜಾಯಿಂಟ್ಸ್ ಇದಾವೆ. ಆ 206 ಜಾಯಿಂಟ್ಸ್ ಅಲ್ಲೂ ಸಮೇತ ಕಾರ್ಟಿಲೇಜ್ ಅನ್ನೋ ಜೆಲ್ ಇರುತ್ತೆ. ಅದೆಲ್ಲದನ್ನು ರೀಫಿಲ್ ಮಾಡ್ಬೇಕಲ್ಲ, ಟೈಮ್ ಇಡಿಸುತ್ತೆ. ಕರೆಕ್ಟಾ? ಅದೆಲ್ಲದನ್ನು ಸರಿಪಡಿಸ್ಬೇಕು. ಅದಕ್ಕೆ ಪೇನ್ ಬರುತ್ತೆ, ಜ್ವರ ಬರುತ್ತೆ, ಸುಸ್ತಾಗುತ್ತೆ. ಅರ್ಥ ಆಯ್ತು? ಆರ್ಥೋ ಕಾಪ್ ಜೊತೆಗೆ ಆರ್ಥೋ ಆಯಿಲ್, ಆಪ್ಸಿಡ್ ಆಯಿಲ್ ಕಾಂಬಿನೇಷನ್, ಹೊರಗಡೆ ಹಚ್ಚಲಿಕ್ಕೆ ಒಳಗಡೆ ಕುಡಿಲಿಕ್ಕೆ ಆರ್ಥೋ. ಹೌದು, 2 ಕೊಟ್ಟರು ರಿಸಲ್ಟ್ ಬರುತ್ತೆ. ಇದ್ರ ಜೊತೆಗೆ ನೀವು ಬೂಮ್ ಕಾಪ್ ಕೊಡ್ಬೋದು. ಆರ್ಥೋ ಕಾಪ್ ಜೊತೆಗೆ ಬೂಮ್ ಕಾಪ್ ಕೊಡ್ಬೋದು, ಯಾಕೆಂದ್ರೆ ನರ್ವಸ್ ಸಿಸ್ಟಮ್ ಪ್ರಾಬ್ಲಮ್ ಇದ್ರೂ ಸರಿಯಾಗುತ್ತೆ. ಓಕೆ, ನಾನು ಒಂದೊಂದೇ ಪ್ರಾಡಕ್ಟಿನ ಟಾಪಿಕ್ ಬರ್ತಿರೋದು ನಿಮಗೆ. ಆಮೇಲೆ ಕಾಂಬಿನೇಷನ್ ನೀವು ಎಲ್ಲ ಹೇಳ್ತೀನಿ, ಸರಿನಾ? ಆರ್ಥೋ ಕಾಪ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು? ಬೇಬಿ ಕಾಪ್. ನೋಡಿ, ಮಕ್ಕಳಿಗೆ ಇದು ಮಕ್ಕಳಿಗೆ ಬೆಳವಣಿಗೆ ಆಗಲಿಕ್ಕೆ, ಕೆಮ್ಮು ನೆಗಡಿ ಶೀತ ಕಮ್ಮಿ ಆಗಲಿಕ್ಕೆ, ಮಕ್ಕಳಿಗೆ ಹೈಟ್ ಬೆಳಿಲಿಕ್ಕೆ, ಆಯ್ತಾ, ಡಸ್ಟ್ ಅಲರ್ಜಿ ಇದ್ರೆ ಕಮ್ಮಿ ಆಗಲಿಕ್ಕೆ, ಊಟ ಚೆನ್ನಾಗಿ ಮಾಡಲಿಕ್ಕೆ ಈ ಒಂದು ಪ್ರಾಡಕ್ಟ್ ಕೆಲಸ ಮಾಡುತ್ತೆ. 5 ರಿಂದ 10 ml ಪ್ರತಿ ದಿವಸ ಬೆಳಿಗ್ಗೆ 1 ಟೈಮ್ ಕೊಟ್ಟರು ಸಾಕು. 5 ವರ್ಷದ ಮೇಲಿಂದ ಒಂದು 10 ವರ್ಷ 12 ವರ್ಷದವರೆಗೂ ಕೊಡಬಹುದು. 10 ವರ್ಷ 12 ವರ್ಷವರೆಗೂ ಈ ಪ್ರಾಡಕ್ಟ್ನ ಕೊಡಬಹುದು. ಸರಿನಾ? ಬೇಬಿ ಕಾಪ್ 5 to 10 ml.
3 months 2 months ಯಾವಾಗಾದ್ರೂ ಸೆಂಟ್ರಲ್ಲಿ ಮಕ್ಕಳು ಊಟ ಸರಿ ಮಾಡಿ ಕೊಡ್ಬೋದು. ಅರ್ಥ ಆಯ್ತು? ನೆಕ್ಸ್ಟ್ ಪ್ರಾಡಕ್ಟ್ ಡಯಾವೋಕಾ. ನೋಡಿ ಶುಗರ್ ಮನುಷ್ಯನ ದೇಹಕ್ಕೆ ಯಾವಾಗ ಬಂತು, ಎಲ್ಲಿ ಬಂತು, ಮೊದಲು ಯಾರು ರೋಗ ಆಗಿತ್ತು? ಯಾರು ಹೇಳ್ಬೋದ? ಮೊದಲು ಯಾರು ರೋಗ ಆಗಿತ್ತು ಶುಗರ್? ಸಾಹುಕಾರಗಳಿಗೆ, ಶ್ರೀಮಂತರಿಗೆ, ಮಾರೋಡಿಸ್ಗಳಿಗೆ ಸ್ವಲ್ಪ ಅದು ಸಾಹುಕಾರ ಅಂತ. ಹೌದಾ? ಶ್ರೀಮಂತರ ರೋಗ ಆಗಿತ್ತು ಶುಗರ್. ಬಡವರಿಗೆ ಶುಗರ್ ಹೆಂಗ್ ಬಂತು? ಚಿಂತೆ, ಆಮೇಲೆ ಊಟ, ಯೋಚನೆ, ಸ್ಟ್ರೆಸ್ಸು. ಹೌದಾ? ನೋಡಿ, ಬಡವರಿಗೆ ಶುಗರ್ ಯಾವಾಗ ಬಂತು ಗೊತ್ತಾ? ನಮ್ಮ ಮನೆಗೆ ಪಾಮ್ ಆಯಿಲ್ ಯಾವಾಗ ಬಂತು? ಬಡವರಿಗೆ ಶುಗರ್ ಬಂದಿದ್ದು ಪಾಮ್ ಆಯಿಲ್ ಬಂತಲ್ಲ ನಮ್ಮ ಮನೆಗೆ. ಅವಾಗ ಹೆಂಗೆ ಅಂತ ಯಾಕೆ ಅಂತ ಹೇಳ್ತೀನಿ. ಮನುಷ್ಯನ ದೇಹದಲ್ಲಿ ಕೊಲೆಸ್ಟ್ರಾಲ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಅದರಲ್ಲಿ 2 ತರದ ಕೊಲೆಸ್ಟ್ರಾಲ್ ಇರ್ತದೆ. ಒಂದು ಗುಡ್ ಕೊಲೆಸ್ಟ್ರಾಲ್, ಎರಡನೇದು ಬ್ಯಾಡ್ ಕೊಲೆಸ್ಟ್ರಾಲ್. ಗುಡ್ ಕೊಲೆಸ್ಟ್ರಾಲ್ ಅಂದ್ರೆ ಯಾವ್ಯಾವ ಬರ್ತವೆ? ತುಪ್ಪ, ಅದೇ ರೀತಿ ಸ್ವೀಟ್ ಐಟಮ್ಸ್ ತಿಂದಾಗ ಗುಡ್ ಕೊಲೆಸ್ಟ್ರಾಲ್ ಆಗಿ ಭಾಳ ಆಗೋದು ಶುಗರು. ಆಯ್ತಾ? ಇದೆಲ್ಲ ಏನು ನಮಗೆ ಗುಡ್ ಕೊಲೆಸ್ಟ್ರಾಲ್ ಆಗಿ ಮೀನಿನ ಎಣ್ಣೆ, ಒಮೆಗಾ 3 ಅಂತ ಕರಿತೀವಿ. ಒಮೆಗಾ 3 6 7 ಫ್ಯಾಟಿ ಆಸಿಡ್ ಅಂತ ಕರಿತೀವಿ. ಕರೆಕ್ಟಾ? ಒಮೆಗಾ 3 6 ಇದೆಲ್ಲ ಗುಡ್ ಫ್ಯಾಟ್. ಅಂದ್ರೆ ಮೊದಲೆಲ್ಲ ಏನು ಮಾಡ್ತಿದ್ರು? ಚೆನ್ನಾಗಿ ತಿಂತಿದ್ರು, ಒಳ್ಳೆ ಸ್ವೀಟ್ಗಳನ್ನ, ಆಯಿಲ್ ಫುಡ್ಗಳನ್ನ ಹೆವಿ ಬಳಸ್ತಾ ಇದ್ರು. ಏನಾಗ್ತಿತ್ತು? ಶುಗರು ಜಲ್ದಿ ಬರ್ತಿತ್ತು ಶ್ರೀಮಂತರಿಗೆ. ಬಡವರಿಗೆ ಶುಗರ್ ಏನು ಬಂತು ಅಂದ್ರೆ ನಮ್ಮ ಪಾಮ್ ಆಯಿಲ್ ಇದೆಯಲ್ಲ ಮನೆಯಲ್ಲಿ, ಫಸ್ಟ್ ನಾವು ಬಳಸಿದ ಪಾಮ್ ಆಯಿಲ್ ಕರೆಕ್ಟ್. ರಿಫೈಂಡ್ ಆಯಿಲ್ ಅವೆಲ್ಲ ಇವಾಗ ಬಂದು ಕರೆಕ್ಟಾ? 400 ರೂಪಾಯಿ ಕಡಲೆ ಬೀಜ ಹೇಳಿದ್ನಲ್ಲ ನಿಮಗೆ. ಇವತ್ತು 400-500 ರೂಪಾಯಿ ಖರ್ಚು ಬರ್ತಿದೆ ಎಣ್ಣೆ ತೆಗಿಲಿಕ್ಕೆ ಒಂದು ಫ್ಯಾಕ್ಟ್ರಿಗೆ. ನಮ್ಗೆ ಇವತ್ತು ಏನು ಮಾಡ್ತಿದ್ದಾರೆ? 120 ರೂಪಾಯಿಂದ 180 ರೂಪಾಯಿ 200 ರೂಪಾಯಿವರೆಗೂ ಪ್ರಾಡಕ್ಟ್ ಎಣ್ಣೆ ಸಿಗ್ತಾ ಇದೆ. ಇದು ನಮ್ಮ ಬಾಡಿ ಒಳಗಡೆ ಏನಾಗ್ತಿದೆ? ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಡೆಪಾಸಿಟ್ ಆಗ್ತಾ ಇದೆ. ನಾವೇನು ಮಾಡೋದು? ಕಲಿಸ್ತಿಲ್ಲ. ಒಂದು ಎಕ್ಸಸೈಸ್ ಇಲ್ಲ. ಎರಡನೇದು, ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಬರ್ನ್ ಆಗಬೇಕು ಅಂದರೆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿ ಒಳಗಡೆ ಹೋಗಬೇಕು. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ತುಪ್ಪ ತಿಂದರೆ ದಪ್ಪ ಆಗ್ತೀಯ. ಗುಡ್ ಕೊಲೆಸ್ಟ್ರಾಲ್ ತಿನ್ನಂಗಿಲ್ಲ. ಮೀನು ಅಪರೂಪ ತಿಂತೀವಿ, ಕರೆಕ್ಟ್ ಅಲ್ಲ? ಮತ್ತು ಬೇರೆ ದಾರಿ ಏನಿದೆ ಗುಡ್ ಕೊಲೆಸ್ಟ್ರಾಲ್? ಅಕ್ಸೆ ಬೀಜ, ಫ್ಲಾಕ್ಸೀಡ್, ಗುಡ್ ಕೊಲೆಸ್ಟ್ರಾಲ್. ಅರ್ಥ ಆಯ್ತು? ನಾವು ಗುಡ್ ಕೊಲೆಸ್ಟ್ರಾಲ್ಗಳನ್ನ ತಿನ್ನೋದನ್ನ ಕಮ್ಮಿ ಮಾಡಿದ್ದೀವಿ. ಬ್ಯಾಡ್ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಭಾಳ ಆಗ್ತದೆ. ಅದಕ್ಕೆ ನಮ್ಗೆ ಏನಾಗ್ತಿದೆ? ಮೈಟ್ರೋಕಾಂಡ್ರಿಯಾ ಅಂತ ಇರುತ್ತೆ. ಅದರಲ್ಲಿ ಪ್ಯಾಂಕ್ರಿಯಾಸ್ ಇರುತ್ತೆ. ಈ ಪ್ಯಾಂಕ್ರಿಯಾಸ್ ಏನಿದೆ ನಮಗೆ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಿರುತ್ತೆ. ಯಾವಾಗ ಇನ್ಸುಲಿನ್ ಕಮ್ಮಿ ಆಗ್ತದೆ ಅವಾಗ ತಲೆ ಚಕ್ರ ಬರೋದು, ಸುಸ್ತಾಗೋದು, ಸಂತಾಗೋದು ಇದೆಲ್ಲ ಆಗ್ತದೆ. ಪ್ಯಾಂಕ್ರಿಯಾಸ್ ಯಾವಾಗ ಪೂರ್ತಿ ಬಂದಾಗುತ್ತೆ ನಾವು ಹೊರಗಡೆಯಿಂದ ಇಂಜೆಕ್ಷನ್ ತಗೊಳ್ತೀವಿ, ಇನ್ಸುಲಿನ್. ಅರ್ಥ ಆಯ್ತು? ಕರೆಕ್ಟಾ? ಈ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ ಏನಾಗುತ್ತೆ? ನೆಕ್ಸ್ಟ್ ಹಂಗೆ ಬರ್ತಾ 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 ಏನಾಗುತ್ತೆ? ರಕ್ತನಾಳದಲ್ಲಿ ಕೊಬ್ಬು ಅಂತ ಬರುತ್ತೆ. ಅಂದರೆ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಯಾವಾಗ ಕೊಲೆಸ್ಟ್ರಾಲ್ ಬಾಡಿಯಲ್ಲಿ HDL ಮತ್ತು LDL ಅಂತಿರುತ್ತೆ. HDL ಅಂದರೆ ಹೈ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ, LDL ಅಂದರೆ ಲೋ ಡೆನ್ಸಿಟಿ ಲಿಪೋಪ್ರೋಟೀನ್ ಅಂತ. ಯಾವಾಗ LDL ಭಾಳ ಆಗುತ್ತೆ 100% ವ್ಯಕ್ತಿಗೆ ಶುಗರ್ ಬರುತ್ತೆ, ಕಣ್ಣು ದೃಷ್ಟಿ ಹೋಗುತ್ತೆ. ಅರ್ಥ ಆಯ್ತು? ಅದಕ್ಕೆ ನಾವು ಫಸ್ಟು ಶುಗರ್ ಪೇಷಂಟ್ಗಳಿಗೆ ಬಿಫೋರ್ ಆಫ್ಟರ್, ಊಟಕ್ಕಿಂತ ಮುಂಚೆ ಊಟ ಆದ್ಮೇಲೆ ರಿಪೋರ್ಟ್ ಇದೆ, ಅದೊಂದು ರಿಪೋರ್ಟಿಂದ ನಾವು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಲಿಪಿಡ್ ಪ್ರೊಫೈಲ್ ಚೆಕ್ ಮಾಡಿಸ್ಕೊಂಡು ನಮಗೆ ಅಂತ ಹೇಳ್ಬೇಕು. HbA1c 6 ಮಂತ್ಸ್ ಇರುತ್ತೆ. ಲಿಪಿಡ್ ಪ್ರೊಫೈಲ್ ಇಂಪಾರ್ಟೆಂಟ್. ಆಯ್ತಾ? ಲಿಪಿಡ್ ಪ್ರೊಫೈಲ್ನ ಅಂದರೆ ಕೊಲೆಸ್ಟ್ರಾಲ್ನ ಅಂತ ಕರಿತೀವಿ. ಕೊಲೆಸ್ಟ್ರಾಲ್ ಚೆಕ್ ಅಂತ ಕನ್ನಡದಲ್ಲಿ ಕರಿತೀವಿ. ಚೆಕ್ ಮಾಡಿಸ್ಕೊಂಡು ಬಂದಾಗ ಅವ್ರಿಗೆ ಆ ರಿಪೋರ್ಟಲ್ಲಿ ನಮ್ಮ ಕೊಲೆಸ್ಟ್ರಾಲ್ HDL ಭಾಳ ಆಗಿದೆ ಅಂದರೆ ಫಸ್ಟ್ ಅದನ್ನು ಕಮ್ಮಿ ಮಾಡಿಸ್ಬೇಕು. ಅಂದರೆ ಅವ್ರಿಗೆ ಆಯಿಲ್ ಫುಡ್ ತಿನ್ನೋದು ಕಮ್ಮಿ ಮಾಡಬೇಕು, ಡ್ರೈ ಚಪಾತಿ ತಿನ್ನೋಕೆ ಹೇಳ್ಬೇಕು, ಆಯಿಲ್ ಚಪಾತಿ ತಿನ್ನಬಾರ್ದು ಅಂತ ಹೇಳ್ಬೇಕು, ಮಟನ್ ನಾನ್ ವೆಜ್ ಎಲ್ಲ ಕಮ್ಮಿ ಮಾಡಿ ಅಂತ ಹೇಳ್ಬೇಕು, ಹೊರಗಡೆ ಐಟಮ್ಸ್ನ ತಿನ್ನೋದು ಕಮ್ಮಿ ಮಾಡಿ ಅಂತ ಹೇಳ್ಬೇಕು. ಅಲ್ಲಿಂದ ನಾವೇನು ಮಾಡಬೇಕು? ಶುಗರ್ ಡಯಾಬಕಾಪು ಶುಗರ್ಗೆ, ಆಯಿತಾ? ಡಯಾಬಕಾಪು, ಕಾರ್ಡಿಯೋಕಾಪು, ನೋನಿ, ಈ ಮೂರನ್ನು ನಾವು ಸಜೆಸ್ಟು ಮಾಡ್ಬೋದು. ಅದ್ರ ನರ್ವ್ ಸಿಸ್ಟಮ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಅವ್ರ ಶಕ್ತಿ ಇಲ್ಲ ಅಂದರೆ ಬೂಮ್ ಕಾಪ್ ಕೊಡ್ಬೋದು. ಅದೆಲ್ಲ ನೀವು ಯಾರು ಮಾಡ್ಕೊಂತೀರಲ್ಲ ನಿಮಗೆಲ್ಲ ಗೊತ್ತಾಗ್ತದೆ ಎಲ್ಲ. ಬಟ್ ಇಂಪಾರ್ಟೆಂಟ್ ಹೇಳ್ತೀನಿ ನಾನು, ಸರಿನಾ? ನೋನಿ ಯಾಕೆ ಕೊಡಬೇಕು? ನೋನಿ ಬಗ್ಗೆ ಬರ್ಕೊಂಡ್ರೆ
ನೋಡಿ ಇದೆ ಇದು ರಾಮಫಲ ಸೀತಾಫಲ ಜಾತಿಗೆ ಸೇರಿರ್ತಕ್ಕಂಥ ಹಣ್ಣು. ರಾಮಫಲ ಸೀತಾಫಲ ಜಾತಿಗೆ ಸೇರಿರ್ತಕ್ಕಂಥ ಹಣ್ಣು. ಮೊದಲು ವೇದಗಳ ಕಾಲದಲ್ಲಿ ಇದನ್ನ ಹಂಚ್ಕಲ್ ಅಂತ ಕರೀತಿದ್ರು. ಇವಾಗ ಇದನ್ನ ಇಂಡಿಯನ್ ಮಲಬರಿ ಅಂತ ಕರೀತಾರೆ. ಅದೇ ರೀತಿ ನೋನಿ NO-NI ಅಂತಿದೆಯಲ್ಲ, NO-NI ಅಂದ್ರೆ ಬಹಳ ಕಮ್ಮಿ ಇರೋ ಬಹಳ ಜನ ನೋ ಆಪರೇಷನ್ ನೋ ಇಂಜೆಕ್ಷನ್ ಅದು ಈಸಿಯಾಗಿ ಕರೆದು ಬಿಡ್ತಾರೆ. ಕರೆಕ್ಟಾ? ನೋನಿ ಕುಡಿದ್ಬಿಟ್ರೆ 6 ತಿಂಗಳು ಚೆನ್ನಾಗಿರುತ್ತೆ, ಏನೂ ಆಗಲ್ಲ. ಕರೆಕ್ಟ್, ನಿಜ. ಜೊತೆಗೆ ಗೊತ್ತಾ ಅದರ ಪೂರ್ತಿ ಅಬ್ಸರ್ವೇಷನ್ ಅಂದ್ರೆ ನ್ಯಾಚುರಲ್ ಒಮಿನಿಪ್ರೊಟೆಂಟ್ ನ್ಯೂಟ್ರಿಷನಲ್ ಇಮ್ಯುನೈಸರ್ ಅಂತ. ನ್ಯಾಚುರಲ್ ಒಮಿನಿಪ್ರೊಟೆಂಟ್ ನ್ಯೂಟ್ರಿಷನಲ್ ಇಮ್ಯುನೈಸರ್ ಅಂತ. ಇದು ಈಗ ಇದನ್ನ ಏನಂತ ಕರೀತಾರೆ ಗೊತ್ತಾ? ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಕರೀತಾರೆ. ಈಗ ಬಹಳ ಅಮೃತ್ ನೋನಿ ಇರ್ಬೋದು, ಮೋದಿ ಕೇಂದ್ರದ ವೆಲ್ ಅಂತ ನೋನಿ ಇರ್ಬೋದು, ಯಾವ್ಯಾವ ನೋನಿಗಳು, ಪತಂಜಲಿ ನೋನಿ ಇರ್ಬೋದು, ಎಲ್ಲ ನೋನಿ ನೋಡಿ ಆ ನೋನಿ ಜ್ಯೂಸಲ್ಲಿ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿರ್ತಾರೆ. ಅಲೋವೆರಾ, ಫ್ರೂಟ್ ಅಂತೆ ಎಲ್ಲ ಆ್ಯಡ್ ಮಾಡಿ ನೋನಿನ ಮಾತ್ರ 36% 20% ಮಾತ್ರ ಮೊರಿಂಡಾ ಸಿಟ್ರಿಫೋಲಿಯಾ ಅಂತ ಹಾಕಿ ಕಡಿಕೆ ಹಾಕಿರ್ತಾರೆ. ನೀವು ಎಷ್ಟು ಟ್ಯಾಕ್ಸ್ ಹೇಳಿದ್ರು ಸಾಧ್ಯ MD ಸರ್ಗೆ 95% ನೋನಿಯಲ್ಲಿ ಪ್ಯೂರ್ ನೋನಿ ನಾವು ಕಮ್ಮಿ ಇರ್ತದೆ. ಪ್ಯೂರ್ ನೋನಿ, ಪ್ಯೂರ್ ನೋನಿ. 3% ಕುಕುಮ್ ಇದೆ, ಇನ್ನು 2% DI ವಾಟರ್, ಡಿಸ್ಟಿಲ್ ಮಿನರಲ್ ವಾಟರ್, ಅಂದರೆ ಪ್ರಿಸರ್ವೇಟಿವ್ಸ್, ಅಂದರೆ ಕೆಡಬಾರದು ಅಂತ. ಪ್ರತಿ ಪ್ರಾಡಕ್ಟಲ್ಲೂ 2 ml ಇರುತ್ತೆ. ಅರ್ಥ ಆಯ್ತು? ನೀವು ಹೆಂಗೆ ನೋನಿ ಬಗ್ಗೆ ಹೇಳೋದು ಗೊತ್ತಾಯ್ತು ನಿಮಗೆ? ಬೇರೆ ಕಂಪ್ನಿಯವರು ಬೇರೆ ಪ್ರಾಡಕ್ಟ್ 3-4 ಬಾಟ್ಲಿ ಕುಡಿಯೋದು ಒಂದೇ, 10 ಬಾಟ್ಲಿ ಕುಡಿಯೋದು ಒಂದೇ. ನಮ್ಮ ಪ್ರಾಡಕ್ಟ್ 1 ಬಾಟ್ಲಿ ಕುಡಿಯೋದು ಒಂದೇ. ನೋನಿಗೆ ಲೋ BP ಮತ್ತೆ ಹೈ BP ಎರಡಕ್ಕೂ ಹೇಳ್ತೀನಿ, ಅದನ್ನು ಎಲ್ಲ ಹೇಳ್ತೀನಿ. ನೋನಿ ರಿಚ್ ಪೊಟ್ಯಾಷಿಯಂ ತಕ್ಕಂಥ ಹಣ್ಣು. ಪೊಟ್ಯಾಷಿಯಂ ಅರ್ಥ ಆಯ್ತು? ಈ ಒಂದು ಪೊಟ್ಯಾಷಿಯಂ, ರಿಚ್ ಪೊಟ್ಯಾಷಿಯಂ ಇರೋದ್ರಿಂದ ಬ್ಲಡ್ನ ತಿನ್ ಮಾಡುತ್ತೆ. ಏನ್ ಮಾಡುತ್ತೆ? ಬ್ಲಡ್ ತಿನ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ಪ್ರಾಡಕ್ಟ್ ಏನಿದೆ, ಬಾಡಿಲಿರ್ತಕ್ಕಂಥ ಜೀವಕೋಶಗಳು, ಸತ್ತಿರ್ತಕ್ಕಂಥ ಜೀವಕೋಶಗಳು ಮತ್ತೆ ಡೆಡ್ ಸೆಲ್ಸ್ ಮತ್ತೆ ಹೊಸದಾಗಿ ಸೆಲ್ ಡೋರ್ ಓಪನ್ ಆಗಿರಲ್ಲ. ಬಹಳ ಜನ 2 kg ಊಟ ಮಾಡ್ತಾರೆ, 2 kg ಯಾರು ಮಾಡಲ್ಲ, ಸ್ವಲ್ಪ ಬಹಳ ತಿಂತಾರೆ. ಕರೆಕ್ಟಾ? ಹಲೋ, ನಿದ್ದೆ ಬರ್ತಿದೆ ಅನ್ಸುತ್ತಲ್ಲ? ಅನಿಸ್ತಿದ್ಯಾ? ಬರೀತಾ ಇದ್ದೀರಾ? ನೋಡಿ, ಸತ್ತಿರ್ತಕ್ಕಂಥ ಜೀವಕೋಶಗಳನ್ನ ಹೊರಗಡೆ ಹಾಕುತ್ತೆ. ಜೊತೆಗೆ ಸೆಲ್ ಡೋರ್ ಬಾಯ್ ಓಪನ್ ಆಗಿರಲ್ಲ, ಸೆಲ್ ಡೋರ್ ಓಪನ್ ಅಂತ ಕರಿತೀವಿ. ಸೆಲ್ ಡೋರ್ ಆಗಿರಲ್ಲ, ಓಪನ್ ಆಗಿರಲ್ಲ, ಅವಕ್ಕೆ ಸೆಲ್ ಡೋರ್ ಓಪನ್ ಮಾಡುತ್ತೆ. ಸಣ್ಣ ಇದ್ರೂ ಸರ್ ಏನ್ ತಿಂದ್ರು ದಪ್ಪ ಆಗ್ತಿಲ್ಲ ಅಂತಾರೆ. ಕರೆಕ್ಟಾ? ಅವ್ರಿಗೆ ನೋನಿ ಕೊಡ್ರಿ ಫಸ್ಟ್, ದಪ್ಪ ಆಗ್ಬೇಕು ಅಂದ್ರೆ. ಯಾಕಂದ್ರೆ ಸೆಲ್ ಡೋರ್ ಓಪನ್ ಆಗುತ್ತೆ, ಊಟ ಚೆನ್ನಾಗಿ ಸೇರಿಸುತ್ತೆ. ಊಟ ದಕ್ಕಲ್ಲ ಅವ್ರಿಗೆ, ಏನ್ ತಿಂದ್ರು ಮೋಸ್ಟ್ಲಿ ಹಂಗೆ ಹೋಗ್ತಿರ್ತಾರೆ. ಅವ್ರಿಗೆ ಏನ್ ಬಾಡಿಗೆ ಆಗಲ್ಲ, ಯಾಕಂದ್ರೆ ಸೆಲ್ಸ್ ಆಕ್ಟಿವ್ ಇಲ್ಲ, ಸೆಲ್ ಡೋರ್ ಓಪನ್ ಆಗಿರಲ್ಲ. ಅದಕ್ಕೆ ಅವಾಗ ಹಸುವೆ ಆಗಲ್ಲ. ಅರ್ಥ ಆಗ್ತಿದೆ? ಬರುತ್ತೆ, ಅದನ್ನು ಹೇಳ್ತೀವಿ. ಕರೆಕ್ಟ್, ಅದು ಖಂಡಿತವಾಗ್ಲೂ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಸತ್ತಿರ್ತಕ್ಕಂಥ ಜೀವಕೋಶಗಳನ್ನ ಹೊರಗಡೆ ಹಾಕ್ಬೇಕಲ್ಲ. ಕ್ಯಾನ್ಸರ್ ಬರುತ್ತೆ. ಕರೆಕ್ಟಾ? ಕ್ಯಾನ್ಸರ್ ಏನ್ ಬರುತ್ತೆ ಹೇಳಿ? ಒಂದು ಸೆಲ್ ಸತ್ತೋಗಿದೆ ಅಂದ್ರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಜೀವಕೋಶಗಳ ಸಮೂಹಕ್ಕೆ ಕ್ಯಾನ್ಸರ್ ಅಂತ ಕರೀತಾರೆ. ಹಾ, ಕ್ಯಾನ್ಸರ್ ಕ್ಯೂರ್ ಆಗ್ಬೇಕಾ? ನೋನಿಗೆ ಫಸ್ಟ್ ಸೆಕೆಂಡ್ ಸ್ಟೇಜ್ ಅಲ್ಲಿ, ಆಯ್ತಾ? ಅದೇ ರೀತಿ ನೋನಿ ಯಾರು ಕುಡಿತಾರೆ, ಮೋಷನ್ ಕೆಂಪು ಹೋಗುತ್ತೆ. ಯಾಕಂದ್ರೆ ನಮ್ದು ಪ್ಯೂರ್ ನೋನಿ, ಕೆಂಪು ಕಲರ್ ಇರೋದು ನೋನಿ. ಅರ್ಥ ಆಯ್ತು? ನೀವು ನೋಡಿ ಯಾರು ಕುಡಿದ್ರೆ ನೋಡಿ, ನೀವು ಬೇರೆ ಬೇರೆ ಕಂಪ್ನಿ ಹಿಂಗೆ ಹೋಗಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗುತ್ತೆ. ಮೋದಿ ಕೇಳ್ದ ಹಾಕಿದ್ರೆ 100 ಕಿಲೋಮೀಟರ್ ಓಡುತ್ತೆ. ನಮ್ದು 3 ಕಿಲೋಮೀಟರ್ ಓಡಲ್ಲ. ಅಷ್ಟು ಗಟ್ಟಿ, ಅಷ್ಟು ಪ್ಯೂರ್, ಅಷ್ಟು ಗಟ್ಟಿ, ಅಷ್ಟು ಪ್ಯೂರ್. ನೋಡಿ ಕುಡಿದ್ರೆ ಯಾಕೆ ಜ್ವರ ಬರುತ್ತೆ ಗೊತ್ತಾ? ನಿಮ್ಮ ಬಾಡಿ ಇರ್ತಕ್ಕಂಥ ಟ್ರಿಲಿಯನ್ ಜೀವಕೋಶಗಳು ಇರ್ತವೆ, ಅವನ್ನ ಹೊರಗಡೆ ಹಾಕ್ಬೇಕಲ್ಲ. ನಿಮಗೆ ಜ್ವರ ಬಂದಾಗ ಯೆಲ್ಲೋ ಕಲರ್ ಯೂರಿನ್ ಹೋಗುತ್ತೆ. ಕರೆಕ್ಟಾ? ಅದೇನು ಗೊತ್ತಾ? ಸತ್ತಿರ್ತಕ್ಕಂಥ ಜೀವಕೋಶಗಳು.
ನಿಮ್ಗೆ ಗಾಯ ಆದಾಗ ಗುಳ್ಳೆ ಆದಾಗ ಬಸ್ ಬರುತ್ತಲ್ಲ, ಸತ್ತಿರ್ತಕ್ಕಂಥ ಜೀವಕೋಶಗಳು, ನೆಗಡಿ ಆಗುತ್ತೆ ಬರುತ್ತಲ್ಲ ಗುಣ್ಣೆ, ಸತ್ತಿರ್ತಕ್ಕಂಥ ಜೀವಕೋಶಗಳು. ಅದಕ್ಕೆ 6 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಕೆಮ್ಮು ನೆಗಡಿ ಆಗ್ಬೇಕು ಅಂತಾರೆ. ಜೀವಕೋಶಗಳು ಹೊರಗಡೆ ಹೋಗ್ಬೇಕಲ್ಲ, ಜ್ವರ ಬರಬೇಕು. ಅರ್ಥ ಆಯ್ತು ಸರ್? ಆದ ಕೆಲಸನ ನೋನಿ ಮಾಡುತ್ತೆ. ಅದಕ್ಕೆ 6 ತಿಂಗಳು ಯಾರು ನೋನಿ ತಗೊಳ್ತಾರೆ ಅವ್ರಿಗೆ ಸರ್ವರೋಗಗಳು ಹೊರಗಡೆ ಹೋಗ್ತವೆ. 6 ತಿಂಗಳು ಹೊರಗಡೆ ಶೀತ, ಜ್ವರ, ವೆರಿಕೋಲ್ಸ್ ನೋನಿ ಬೇಕು. ವೆರಿಕೋಲ್ಸ್ ಏನಾಗಿದೆ, ಗ್ರೀನ್ ನರ್ವ್ಗಳಾಗಿದಾವಲ್ಲ, ಅದಕ್ಕೆ ನೋನಿ ಕೊಡಿ. ಯಾಕಂದ್ರೆ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಎಪ್ಕಟ್ಟಿರುತ್ತಲ್ಲ, ಅದನ್ನ ತಿನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಫಾಸ್ಟ್ ಮಾಡುತ್ತೆ ನೋನಿ. ಅದಕ್ಕೆ ಬಂದಾಗ ಹೇಳ್ತೀನಿ. ಈಗ ಇಷ್ಟು ತಿಳ್ಕೊಳ್ಳಿ, ವೆಯ್ಟ್ ಗೇನ್ಗೆ ನೋನಿ ಕೊಡ್ಬೋದು ಅಂತ ತಿಳ್ಕೊಳ್ಳಿ. ನೀವು ಹೆಂಗ್ ತಿಳ್ಕೊಬೇಕು ಗೊತ್ತಾ? ನನ್ನ ಸಬ್ಜೆಕ್ಟ್ ಅಲ್ಲಿ ಪಾರ್ಟ್ ನನ್ನ ಹೇಳ್ತಿರೋದ್ರಲ್ಲಿ ನೋನಿನ ಏನು ಕೊಡ್ಬೋದು. ಟೋಟಲ್ ಓವರ್ ಆಲ್ ವೆಯ್ಟ್ ಗೇನ್ ಅಂತ ಪೂರ್ತಿ ಟಾಪಿಕಲ್ ಬಂದಿರುತ್ತಲ್ಲ, ಅದ್ರಲ್ಲಿ ವೆಯ್ಟ್ ಗೇನ್ಗೆ ಏನೇನು ಹೇಳಿದ್ದಾರೆ ನೋಡಿ ಸರ್, ನಾವು ಸೇರಿಸ್ಬೋದು ಅಷ್ಟೇ. ಕರೆಕ್ಟಲ್ಲ? ನೋನಿ ಕೊಡ್ತಾರೆ ಜ್ವರ, ಅವರಿಗೆ ಜ್ವರದ ಮಾತ್ರ ಏನಾದರೂ ತಗೊಳಕ್ಕೆ ಹೇಳ್ಬೋದು. ಹಾ, ಅವ್ರಿಗೆ ನೋಡಿ, ನಮ್ಮ ಪ್ರಾಡಕ್ಟ್ ಯಾವುದೇ ಯೂಸ್ ಮಾಡ್ಬೇಕಾದ್ರೆ ಯಾವ ಟ್ಯಾಬ್ಲೆಟ್ ನಿಲ್ಸಕ್ ಹೋಗ್ಬೇಡಿ. ಯಾರಿಗೂ ಅವ್ರಿಗೆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಇಲ್ಲ. ಟ್ಯಾಬ್ಲೆಟ್ ತಗೊಳ್ಳಿ, ನಮ್ಮ ಪ್ರಾಡಕ್ಟ್ ತಗೊಳ್ಳಿ, ಏನೂ ತೊಂದರೆ ಇಲ್ಲ. ನಮ್ದು ಫುಡ್ ಅದು ಟ್ಯಾಬ್ಲೆಟ್, ಅದ್ರ ಕೆಲಸ ಅದು ಮಾಡುತ್ತೆ, ನಮ್ಮ ಕೆಲಸ ಸರಿನಾ? ಟೇಬಲ್ ಮೇಲೆ ಸುಮ್ಮನೆ ಇತ್ತು ನೋನಿ ಅಂತ ನನ್ನ ಕಾಲು ಹುಡ್ತಾ ಬರ್ತಾ ಇತ್ತು ಅಂತ ನೋನಿ ಕುಡಿತಾ ಇದ್ದೀನಿ ಸರ್. ಅದರಿಂದ ಮೈನು ಆಕ್ಟಿವ್ ಆಗ್ತಾ ಇದೆ, ಮತ್ತೆ ಸ್ವಲ್ಪ ನೋಡಿದ್ರೆ ಗೊತ್ತಾಗ್ತಲ್ಲ, ಹೇಳಲೇ ಬೇಡ, ಎದೆ ಬಡಿತನೂ ಕಡಿಮೆ ಆಗ್ತಾ ಇದೆ. ವೆರಿ ಗುಡ್, ಇನ್ನೂ ಕಡಿಮೆ ಆಗುತ್ತೆ. ಕೋಪ ಬಂದಾಗ ಅದು ಕುಡಿಬಿಟ್ರೆ ಟೆನ್ಷನ್ ಎಲ್ಲ ಕ್ಲಿಯರ್ ಆಗುತ್ತೆ ಸರ್. ನೋಡಿ, ಹೈ ಬಿಪಿಗೆ ನೋನಿ ಕೊಡ್ಬೇಕು, ಲೋ ಬಿಪಿಗೆ ನೋನಿ ಅಲ್ಲ, ಹೈ ಬಿಪಿಗೆ ನೋನಿ. ಯಾಕಂದ್ರೆ ಬಿಪಿ ಕಮ್ಮಿ ಆಗ್ಬೇಕು ಅಂದ್ರೆ, ಬಿಪಿ ಕಮ್ಮಿ, ಬಿಪಿ ಅಂದ್ರೆ ಏನು, ಬ್ಲಡ್ ಪ್ರೆಷರ್, ಕರೆಕ್ಟಾ? ಬಿಪಿ ಕಮ್ಮಿ ಆಗ್ಬೇಕು ಅಂದ್ರೆ ಬಾಡಿಯಲ್ಲಿ ಡಾಕ್ಟರ್ ಹೇಳ್ತಕ್ಕಂಥ ಕ್ವಶನ್ ಏನು, ಉಪ್ಪನ್ನ ಕಮ್ಮಿ ಮಾಡಿ, ಸೋಡಿಯಂ ಕಮ್ಮಿ ಮಾಡಿ ಅಂತ ಹೇಳ್ತಾರೆ. ಮತ್ತೆ ಏನ್ ಬಾಳ ಮಾಡಿದ್ರೆ ಬಿಪಿ ನಾರ್ಮಲ್ ಬರುತ್ತೆ. ಈಗ ಬಿಪಿ ಇದೆ ಅಂದ್ರೆ ಮನುಷ್ಯನಿಗೆ ಉಪ್ಪು ತಿನ್ನೋದು ಕಮ್ಮಿ ಮಾಡಿ ಅಂತಾರೆ. ಮತ್ತೆ ಏನ್ ಬಾಳ ಮಾಡಿದ್ರೆ ಬಿಪಿ ನಾರ್ಮಲ್ ಬರುತ್ತೆ. ಪೊಟ್ಯಾಷಿಯಂ ಬಾಳ ಮಾಡಿದ್ರೆ ಬಿಪಿ ನಾರ್ಮಲ್. ಆದರೆ ಪೊಟ್ಯಾಷಿಯಂ ನಮಗೆ ಎಲ್ಲಿ ಸಿಗುತ್ತೆ? ಸರ್ ನಮಸ್ಕಾರ. ಓ ಸ್ವಾಮಿಗಳು, ಮಹಾಪ್ರಭುಗಳು, ಟ್ಯಾಕ್ಸ್ ಮಾಡಿಸ್ಬೇಕಾ? ನೋಡಿ, ಪೊಟ್ಯಾಷಿಯಂ ಎಲ್ಲಿ ಸಿಗುತ್ತೆ ಅಂದ್ರೆ, ನಂಬರ್ 1 ಎಳ್ನೀರು ಕೆತ್ತಿದಾಗ ನಾರ್ನ ಇರುತ್ತಲ್ಲ ಒಳಗಡೆ, ಅದರಲ್ಲಿ ಪೊಟ್ಯಾಷಿಯಂ. ನಾರ್ನ ತಂದು ಮಿಕ್ಸಿ ಹಾಕೊಂಡು ಕುಡಿದ್ರು ಬಿಪಿ ನಾರ್ಮಲ್ ಬರುತ್ತೆ. ಎಳ್ನೀರು ಕುಡಿಬೋದು, ಎಳ್ನೀರ ಮೇಲೆ ನಾರು ಇರ್ತದಲ್ಲ, ಅದನ್ನು ಮಿಕ್ಸಿ ಹಾಕೊಂಡು ಕುಡಿದ್ರೆ ಬಿಪಿ ನಾರ್ಮಲ್ ಬರುತ್ತೆ. ಎರಡನೇದು ಏನ್ ಗೊತ್ತಾ? ಬಾಳೆ ಹಣ್ಣಲ್ಲ, ಬಾಳೆ ತಿನ್ಬೋದು. ಅದಕ್ಕೇನು ಇಂಪಾರ್ಟೆಂಟ್ ಗೊತ್ತಾ? ಬಾಳೆ ಗಿಡದ ಒಳಗಡೆ ವೈಟ್ ಕಲರ್ ತೂಗು ಇರುತ್ತೆ, ಅದನ್ನ ತಂದು ಮಿಕ್ಸಿಗೆ ಹಾಕೊಂಡು ಕುಡಿಯೋದ್ರಿಂದ ಬಿಪಿ ನಾರ್ಮಲ್ ಬರುತ್ತೆ. ಕಿಡ್ನಿ ಸ್ಟೋನ್ ಆಯ್ತಾ? ಎರಡು ಗೊತ್ತಾಯ್ತಾ? ಸರಿ, ಎರಡು ಮಾಡಕ್ಕೆ ಬಿ ಸ್ಟಾರ್ ನೋನಿ ಕುಡಿದ್ರು ಬಿಪಿ ನಾರ್ಮಲ್ ಬರುತ್ತೆ. ಯಾವ್ದಕ್ಕೆ? ತಿನ್ನುವುದು ಕಮ್ಮಿ ಮಾಡಿ, ಯಾಕೆ ತಿಂತಾರೆ? ನೋಡಿ, ತುಪ್ಪ ಗುಡ್ ಫ್ಯಾಟ್ ಪ್ರತಿ ಊಟದಲ್ಲಿ 1 ಸ್ಪೂನ್ ತಿನ್ನಿ. ಯಾವ್ದಕ್ಕೆ? ತುಪ್ಪ ತಿನ್ಬೇಡಿ ಅಂತ ಅದೇ ಹೇಳ್ತಾರೆ ಡಾಕ್ಟರ್. ಸಾವಯವ ತಿನ್ಬಿಡಿ. ಈಗ ಮತ್ತೇನಾಗಿತ್ತು ಗೊತ್ತಾ ಡಾಕ್ಟ್ರಿಗೆ? ನೋಡಿ, ಪ್ರತಿ ದಿವಸ ಮಾರ್ನಿಂಗ್ ಫಸ್ಟ್ ಕುಡಿಬೇಕು, ಎಂಟಿ ಸ್ಟೊಮಕ್ಕಿಗೆ ಬೆಳಿಗ್ಗೆ. ಯಾಕೆಂದ್ರೆ ಖಾಲಿ ಹೊಟ್ಟೆ ಇರುತ್ತೆ, ಸೆಲ್ಸು ಹಸುವಾಗಿರ್ತವೆ, ಆ ಟೈಮಲ್ಲಿ ಕೊಟ್ಟರೆ ನಿಮಗೆ ಕೆಲಸ ಚೆನ್ನಾಗಿ ಮಾಡುತ್ತೆ. ನೈಟ್ ಊಟ ಆಗಿ 20 ನಿಮಿಷ ಆದ್ಮೇಲೆ ಮಲಗಬೇಕಾದ್ರೆ ಬಿಸಿನೀರಲ್ಲಿ. ಹೌದು, ಸೇಮ್. ನಮ್ಮೆಲ್ಲ ಪ್ರಾಡಕ್ಟ್ ಸಮೇತ ಬಿಸಿನೀರಲ್ಲಿ ಕುಡಿಸ್ಬೇಕು. ಪೈಲೋ ಕಪ್ ಮಾತ್ರ ಬಿಸಿನೀರಲ್ಲಿ ಕೊಡ್ಬೇಕು. ಪೈಲೋ ಕಪ್ಪು ನಾರ್ಮಲ್ ವಾಟರ್ ಕೊಡ್ಬೇಕು. ಬಿಸಿನೀರಲ್ಲಿ ಕೊಟ್ಟರೆ ಇನ್ನು ಭಾಳ ಆಗುತ್ತೆ. ಪೈಲ್ಸ್ ಇರ್ತಕ್ಕಂಥವ್ರಿಗೆ ಬೂಮ್ ಕಾಪ್ ಕೊಡಂಗಿಲ್ಲ. ಪೈಲ್ಸ್ ಏನು ಕೊಡಂಗಿಲ್ಲ, ಬೂಮ್ ಕಾಪು ಕೊಡಂಗಿಲ್ಲ. ಬೂಮ್ ಕಾಪ್ ಕೊಟ್ರಿ ಇನ್ನು ಕೇಕ್ ಇಡ್ಬೋದು ಸರಿನಾ?
ಅವರಿಗೆ ವೆರಿಕೋಸ್ ಪ್ರಾಬ್ಲಮ್ ಇದೆ ಸರ್. ವೆರಿಕೋಸ್ ವೇನಿಗೆ ನೋನಿ ಬೂಮ್ಕ ಸರ್ ಮಂಡಿ ನೋವಿದ್ದು ಬಯಸಿದ್ರೆ ಏನ್ ಮಾಡೋದು ಸರ್? ಅವಾಗ ಬೂಮ್ಕ ಕುಡಿಯೋದಿಲ್ಲ. ಇಲ್ಲ ಮಂಡಿನವ್ರಿಗೆ ಬೂಮ್ಕ ಕೊಡಂಗಿಲ್ಲ. ಯಾರು ತಗೊಂಡು ಪೈಲ್ಸ್ ಕಮ್ಮಿ ಮಾಡಿ ಕೇಳಿ ಫಸ್ಟ್, ಆಯ್ತಾ? ಪೈಲ್ಸ್ ಕಮ್ಮಿ ಮಾಡಿ ಕೇಳಿ, ಆಮೇಲೆ ಕೊಡಿ ಬೂಮ್ಕ, ಸರಿನಾ? ಹಲೋ, ಇಲ್ಲೇ ಇದ್ದೀರಾ?